ಉಡೀಸ್. ಇದು ಉಡೀಸ್, ನಾನು ವೈರಸ್. ಶಾದಿ ಭಾಗ್ಯ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ರೇಸ್ ಕೋರ್ಸಿಂದ ನೇರ ಸಂಪರ್ಕದಲ್ಲಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಬನ್ನಿ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಂಬರೀಷ್ ಅವರೇ. ನಮಸ್ಕಾರ. ಹಂಗಿರ್ಲಿ, ಏನು ವಿಷಯ ಹೇಳ್ರಿ. ಮೊದಲು ಯಾವ ಕೆಲಸ ಇದ್ರು ಬಿಟ್ಬಿಟ್ಟು ನಿಮ್ಮ ಮುಂದೆ ಬಂದು ಕೂತ್ಕೊಬಿಡ್ಬೇಕು ನಾನು. ನಿನಗೆ ಕಡೆ ಕಾಣಿಸಲ್ವ ಇಲ್ಲಿ ಇಂಟ್ರೂ ಮಾಡ್ತಾ ಇರೋದು? ವಾಗ ಆ ಕಡೆ ಸೈಡ್ ಕಳಿಸ್ರ, ಅವ್ನ ಆ ಕಡೆ ಕಳಿಸ್ರ. ಈಗ ಹೇಳ್ರಿ ಏನ್ರಿ? ಆಹಾ, ಇವ್ರು ಯಾವಾಗಲೂ ಕುದುರೆ ಮೇಲೆ ಇರ್ತಾರಪ್ಪ. ಅಂಬರೀಷ್ ಅವರೇ ನೋಡ್ರಿ, ಅಂಬರೀಷೇ ಮಾತಾಡ್ತಾ ಇರೋದು. ಅದೇನು ವಿಷಯಕ್ಕೆ ಬನ್ನಿ ಮೊದಲು. ನನಗೆ ತಲೆ ಕೆಟ್ಟರೆ ಆಮೇಲೆ ಗೊತ್ತಲ್ಲ, ಎದ್ದೋಗ್ಬಿಡ್ತೀನಿ ಅಷ್ಟೇ. ಅಲ್ಲ ಅಂಬರೀಷ್ ಅವರೇ, ಈಗ ಯಡಿಯೂರಪ್ಪನವರು ಶಾದಿ ಭಾಗ್ಯ ಅಂತ ಬಾವುಟ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟವ್ರಲ್ಲ, ಇದ್ರ ಬಗ್ಗೆ ನಿಮ್ಮದೇ ಬಾಯಿನಲ್ಲಿ ಏನು ಹೇಳ್ತೀರಿ? ನೋಡ್ರಿ, ಇದನ್ನು ನೀವು ನನ್ನ ಹತ್ರ ಎಲ್ಲ ಕೇಳೋದು. ನಿಮಗೆ ಕೇಳಬೇಕನ್ಸಿದ್ರೆ ಹೋಗ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವ್ರು ಇದ್ದಾರೆ, ಅವ್ರನ್ನ ಕೇಳಿ, ಅಥವಾ ಪರಮೇಶ್ವರ್ ಅವ್ರನ್ನ ಕೇಳಿ. ಅಷ್ಟಕ್ಕೂ ಇದು ನನಗೂ ಯಡಿಯೂರಪ್ಪನಿಗೂ ಅಷ್ಟೊಂದು ಲಿಂಕ್ ಇಲ್ಲ. ನಾನು ಅವ್ರ ಹತ್ರ ಲಿಂಕ್ ಇಟ್ಕೊಂಡಿಲ್ಲ. ಅಲ್ಲ ಅಂಬರೀಷ್ ಅವರೇ, ನೀವಿರೋ ಜಾಗದಿಂದ ಏನು 150 ಕಿಲೋಮೀಟ್ರ್ ಇದೆಯೇ? ಆ ರೇಸ್ ಕೋರ್ಸ್ ಕಾಂಪೌಂಡ್ ಹಾರಿದ್ರೆ ಸಾಕು, ಅಲ್ಲೇ ಒಂದು ಟೆಂಟ್ ಹಾಕ್ಕೊಂಡು 20-30 ಜನನ ಗುಡ್ಡೆ ಹಾಕ್ಕೊಂಡು ಬಾವುಟ ಹಾರಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ ಹತ್ಕೊಂಡು. ಪಾಪ ಎಷ್ಟು ಬೇಜಾರಾಗಿದೆಯೋ ಏನು. ಅಲ್ಲ, ನೀವು ಟೀ ಟೈಮ್ನಲ್ಲಾದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಅದು ಯಾವುದೋ ಭಾಗ್ಯ ಅಂತ ಒದ್ದಾಡ್ತವ್ರೆ. ಅದು ಯಾರು ಭಾಗ್ಯ ಅಂತನಾದರೂ ಕೇಳ್ಕೊಂಬರ್ಬಾರ್ದೆ ಯಡಿಯೂರಪ್ಪನವ್ರನ್ನ? ರೀ, ನಿಮ್ದೊಳಗೆ ಕತೆ ಆಯ್ತಲ್ಲ, ನಾನು ಆಟನ ಬಿಟ್ಬಿಟ್ಟು ಹೋಗಿ ಯಡಿಯೂರಪ್ಪನವ್ರು ಮಾತಾಡ್ಸ್ಕೊಂಬರೋಕ್ಕಾಗತ್ತಾ? ಅಲ್ಲ, ನಿಮಗೆ ಯಡಿಯೂರಪ್ಪನವ್ರಿಗಿಂತ ಆಟನೇ ಹೆಚ್ಚಾಗೋಯ್ತಾ? ಓಕೆ, ಕಂಟಿನ್ಯೂ ಮಾಡಿಪ್ಪ. ನೋಡ್ರಿ, ಈ ಧರಣಿ ಬೆರಣಿ ಇನ್ನೊಂದು ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ನನ್ನ ಹತ್ರ ಕೇಳಬೇಡಿ, ಹೋಗ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವ್ರು ಕೇಳಿ ಅಂತ ಆಗಲೇ ಹೇಳಿದ್ದೀನಿ. ಆದರೂ ಬಂದು ನನ್ನೇ ಕೇಳ್ತಿಲ್ಲ. ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನನಗೂ ಪುರ್ಸೊತ್ತಿಲ್ಲ. ಜೊತೆಗೆ ನಾನು ಈ ಶಾದಿ ಭಾಗ್ಯದ ಬಗ್ಗೆ ಅಷ್ಟೊಂದು ಓದ್ಕೊಂಡಿಲ್ಲ ಕಣ್ರಿ. ಎಷ್ಟು ಹೇಳಿದ್ರೆ ಕೇಳಲ್ಲ. ಬಾಯಲ್ಲಿ ಮೈಕ್ ತೆಗಿ, ನಾವು ಹೊರಡ್ತೀನಿ. ಓದ್ಕೊಳಕ್ಕೆ ಅದೇನು ದೊಡ್ಡ ಕೋರ್ಸೇ? ಆಯಿತು ಬಿಡಿಪ್ಪ, ಹೋಗಿ ಬನ್ನಿ. ಓಕೆ, ಈಗ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ರಾಜ್ಯದ CM ಆಗಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಂಬರೋಣ. ಸಿದ್ದರಾಮಯ್ಯನವರು ಲೈನಲ್ಲಿದ್ದಾರೇನಪ್ಪ? ಏನರಲ್ಲೋ ನೀವು ಪೇಸ್ಟ್ ಕಂಡ್ರು ನೀವು. ಸಿದ್ದರಾಮಯ್ಯ ಅವರೇ, ಲೈನಿಗೆ ಬಂದಿದ್ದೀರಾ? ವೆರಿ ಗುಡ್. ನಮಸ್ಕಾರ ಸಿದ್ದರಾಮಯ್ಯ ಅವರೇ. ನಮಸ್ಕಾರ. ಆ ಕಡೆ ಇರಲಿ, ಅದೇನು ಟಾಪಿಕ್ ಬಂದ್ಬಿಟ್ರಿ ನೀವು ಫಸ್ಟು. ನಂಗೆ ಸಿಕ್ಕಾಪಟ್ಟೆ ಕೆಲಸ ಐತೆ, ತುಂಬ ಅರ್ಜೆಂಟಲ್ಲಿದ್ದೀನಿ ನಾನು. ಅಲ್ಲ, ನೀವು ಶಾದಿ ಭಾಗ್ಯದ ಬಗ್ಗೆ ಕೇಳಿದ್ರೆ ಏನು ಭಯ ಬಿಡಲ್ವಂತೆ? ಹಾಗಂತ ನಾನು ಹೇಳ್ತಾ ಇಲ್ಲ. ಯಡಿಯೂರಪ್ಪನವರು ನಮ್ಮ ಆಂಟಿ ಹತ್ರ ಹೇಳ್ಕೊಂಡು ಒಂದೇ ಕಣ್ಣಲ್ಲಿ ಗಳ್ಳೋ ಅಂತ ಅಳ್ತಾ ಇದ್ರಂತೆ. ಪಾಪ ಅಳ್ತಾ ಇದ್ದಾರೆ ಅವರು. ಹಳ್ಳಿ ಬಿಡ್ರಿ, ಆವ ಹಿಂಗಂತೂ ಮಾಡೋಕ್ಕೆ ಕ್ಯಾಮೆ ಇಲ್ಲ. ಅಲ್ಲ ಕಣ್ರಿ, ಮನೆ ಕಡೆ ಹೋಗ್ಬಿಟ್ಟು ಕ್ಯಾಮೆ ನೋಡೋಕೆ ಹೇಳ್ರಿ ಫಸ್ಟ್ ಅವ್ರಿಗೆ. ಎಲ್ಲ ಬಿಟ್ಬಿಟ್ಟು ಈ ಶಾದಿ ಭಾಗ್ಯ ಅಂದ್ಕೊಂಡು ಧರಣಿ ಮಾಡ್ಕೊಂಡು ಕೂತವ್ರಲ್ಲ ಅವರು. ಅದ್ರ ಬದಲು ಆ ಎಲೆಕ್ಷನ್ ಟೈಮಲ್ಲಿ ಮಿಕ್ಕೊಂಡವೆ ಒಂದಷ್ಟು ತೆಂಗಿನಕಾಯಿಗಳು, ಅವ ತಗೊಂಡು ಹೋಗ್ಬಿಟ್ಟು ಯಾವ್ದಾದ್ರು ದೇವಸ್ಥಾನ ಮುಂದೆ ಗುಡ್ಡೆ ಹಾಕ್ಕೊಂಡು ಮಾರಾಟ ಮಾಡೋಕ್ಕೆ ಹೇಳಿ. ಒಳ್ಳೆ ಕಾಸಾಗ್ತದೆ ಅವ್ರಿಗೆ ಮುಂದಿನ ಎಲೆಕ್ಷನ್ಗೆ. ಈ ಮಾತನ್ನ ನಮ್ಮ ಯಡಿಯೂರಪ್ಪನವರು ಕಿವಿನಲ್ಲೇ ಕೇಳಿಸ್ಕೊಂಡ್ಬಿಟ್ರೆ ಸಿಕ್ಕಾಬಿಟ್ಟೆ ರೋಚ್ಕಿದ್ಬಿಟ್ಟು ತೆಂಗಿನಕಾಯಿನಲ್ಲೇ ಒಟ್ಟು ಕಳಿಸ್ಬಿಡ್ತಾರೆ. ನಿಮಗೆಲ್ಲ ಕಂಟ್ರೋ, ಹೇಳ್ದವ್ರಿಗೆ ಕಂಟ್ರೋ. ನೀವು ಯಾಕೋ ಟೆನ್ಷನ್ ಆಗ್ತೀರಾ? ಸುಮ್ಮನೆ ಇರ್ರಪ್ಪ ನೀವು. ಕುಂಬಳಕಾಯಿ ಕಳ್ಳ ಅಂದರೆ ಹೆಂಗ್ಳು ಮುಟ್ಟು ನೋಡ್ಕೋಬೇಡಿ. ಈಗ ಸಿದ್ದರಾಮಯ್ಯನವರೇ, ಈ ಅನ್ನಭಾಗ್ಯ ಕಲ್ಪಿಸಿದ್ರಿ, ಅದು ಯಾವ ಸ್ಟೇಜಲ್ಲಿದೆ ಅಂತ ನಮ್ಮ ಜನಗಳಿಗೆ ಸಖತ್ತಾಗಿ ಗೊತ್ತು. ಓಕೆ ಬಿಡಿ. ಈಗ ಶಾದಿ ಭಾಗ್ಯವನ್ನು ಎಲ್ಲ ವರ್ಗದವ್ರಿಗೂ ಕೊಟ್ಟರೆ ನಿಮ್ಮ ಗಂಟೇನು ಹೋಯ್ತದೆ ಅಂತ ನಾನು ಕೇಳ್ತಾ ಇಲ್ಲ, ಯಡಿಯೂರಪ್ಪನವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಕೌಂಟ್ರು? ಅಲ್ಲ ಕಣ್ರಿ, ಈಗ ಇವಯ್ಯ ಶಾದಿ ಭಾಗ್ಯ ಅಂತ ಕೂಗುತ್ತವ್ರಲ್ವಾ, ಇವರು ಮುಖ್ಯಮಂತ್ರಿ ಆದಾಗ ಯಾಕೆ ಮಾಡಲಿಲ್ಲ ಅದ್ರ ಬಗ್ಗೆ ನೀವೇನು ಕೇಳೋದಿಲ್ಲ, ಬರೀ ನನ್ನೇ ಬಂದು ಕೇಳ್ತೀರ. ಊಟ ಕೇಳ್ರಿ ಅವ್ರನ್ನ. ಇದು ಪಾಯಿಂಟೇ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇದೆಲ್ಲ ರಾಜಕೀಯದ ಗಿಮಿಕ್ಕಾ? ನೋಡ್ರಿ, ಗಿಮಿಕ್ಕೋ ರಿಮೇಕೋ ನಮಗೆ ಗೊತ್ತಿಲ್ಲ. ಅದರಲ್ಲೂ ಯಡಿಯೂರಪ್ಪನಿಂದ ನಮ್ಮ ಪಕ್ಷಕ್ಕೆ ಆಗಬೇಕಾಗಿರುತ್ತೆ ಏನೂ ಇಲ್ಲ ಕಣ್ರಿ. ಅವ್ರನ್ನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಜೊತೆಗೆ ಟೆಕ್ನಿಕಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಈಗ ಅವ್ರ ತಾವು ಉಳ್ಕೊಂಡಿರ್ಬೋದು 4-5 ತೆಂಗಿನಕಾಯಿ, ಅದರಿಂದ ನಮ್ಮ ಮನೆ ಅಡುಗೆ ಅಂತೂ ಆಗೋಕ್ಕಿಲ್ಲ. ಹಾಗಾಗಿ ನಾವು ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ವೆರಿ ಗುಡ್, ಸೂಪರ್. ಅಲ್ಲ, ಇನ್ನೂ ಯಡಿಯೂರಪ್ಪನವರು ಎಷ್ಟು ದಿವಸ ಅಂತ ಈ ಥರ ಮಿಕ ಅಂತ ಕೂತಿರ್ಬೇಕು? ಬೇಗ ಏನಾದರೂ ಡಿಸಿಷನ್ ತೊಗೊಳ್ಳಿಪ್ಪ, ಅವ್ರನ್ನ ಬೇಗ ಮನೆ ಕಳಿಸಿಪ್ಪ. ಏಜ್ ಬೇರೆ ಬಾರ್ ಆಗ್ತಾ ಇದೆ ಅಲ್ವಾ? ದಿನೇ ಏಜು ಜಾಸ್ತಿ ಐತೆ ಹೊರತು ಕಮ್ಮಿ ಆಗಿಲ್ಲ. ಅರ್ಥ ಮಾಡ್ಕೋಬೇಕವಯ್ಯ. ಅದು ಬಿಟ್ಬಿಟ್ಟು ನಾನಿನ್ನೂ ಹುಡುಗ ಅಂದ್ಬಿಟ್ಟು ಬಾವುಟ ಹಿಡ್ಕೊಂಬಂದು ಸರ್ಕಲ್ ಕುತ್ಕೊಬಿಟ್ರೆ ಎಷ್ಟು ಚೆನ್ನಾಗಿ ತೊಂದರೆ ಆಯ್ತದೆ. ದಿನೇ ಟ್ರಾಫಿಕ್ ಜಾಮು ಜಾಸ್ತಿ ಆಯ್ತೈತೆ. ಜನನೇ ಕಂಟಿನ್ಯೂಸ್ ಆಗಿ ಬೈತಾವ್ರೆ. ಇಂಥದ್ರಲ್ಲಿ ನಾನು ಕಳಿಸೋದೆಲ್ಲಿಂದ ಬಂತು? ಜನಗಳೇ ಬಂದ್ಬಿಟ್ಟು ಪೆಂಡಾಲೆಲ್ಲ ಕಿತ್ತಾಕ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ತಾರೆ. ಅರ್ಥ ಮಾಡ್ಕೊಳಕ್ಕೆ. ನೀವೇನಾದರೂ ಅವರನ್ನು ನೋಡೋ ಚಾನ್ಸಸ್ ಇದೆಯಾ? ಅವರೇನು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗವ್ರೆ. ಹೋಗ್ಬಿಟ್ಟು ಹಣ್ಣು ಹಂಪ್ಲೆಲ್ಲ ತಗೊಂಡೋಗಿ ನೋಡ್ಕೊಬರೋಕ್ಕೆ. ಆ ಮೋದಿನೇ ಬಂದು ನೋಡ್ಲಿಲ್ವಲ್ರಿ ಬೆಂಗಳೂರಿಗೆ ಬಂದಾಗಲೇ.
ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರ ಶಾದಿ ಬಗ್ಗೆ ಎಷ್ಟು ಗಟ್ಟಿಯಾಗದೆ ಅಂತ. ಸಖತ್ತಾಗಿ ಕೌಂಟ್ರ್ ಕೊಡ್ತೀರಪ್ಪ ನೀವು. ಎನ್ಕೌಂಟ್ರ್ ಮಾಸ್ಟರ್ ಆಗಬೇಕಾಯ್ತು ನೀವು. ಅಲ್ವಾ ಮತ್ತೆ ನೋಡ್ರಿ, ನಾನು ಶಾದಿ ಭಾಗ್ಯವ ಹಂತವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದ ಬಿಟ್ಬಿಟ್ಟು ಅವರು ಈಗಲೇ ಕೊಡಿ ಅಂತ ನಿಂತ್ಕೊಬಿಟ್ರೆ ಅವೆಲ್ಲ ಆಗಿಲ್ಲ. ಅಷ್ಟಕ್ಕೂ ಮಿಗಿಲಾಗಿ ಯಾವ್ದಾರ ಮದುವೆ ಇನ್ವಿಟೇಷನ್ ಬಂದರೆ ಕೊಡಿ ನಮಗೆ. ಅದೇನು ಮದುವೆಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಆ ಮುಯಿ ಹಾಕ್ಬಿಟ್ಟು ಬಾಳೆ ಎಲೆ ಊಟ ಮಾಡ್ಕೊಬಂದ್ಬಿಡ್ತೀವಿ. ಸೂಪರ್. ಅದಾಗಿದ್ದು 3ನೇ ದಿವಸಕ್ಕೆ ಕರ್ನರೇ ಊಟನೂ ಇರುತ್ತೆ. ಆ ಊಟನೂ ಉಣ್ಕೊಂಬಂದ್ಬಿಡಿ. ಅವಾಗ ಟವಲ್ ತೊಗೊಂಡೋಗೋದು ಮಾತ್ರ ಬರಿಬೇಡಿ ಸಿದ್ದವರೇ. ಓಕೆ, ಎನಿ ಹಾವ್ ಥ್ಯಾಂಕ್ ಯು ಸಿದ್ದವರೇ. ಇಷ್ಟೊತ್ತು ನಿಮ್ಮ ಫ್ರೀ ಟೈಮನ್ನು ನಮಗೆ ಫ್ರೀಯಾಗಿ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ಪ್ರಜೆಗಳೇ, ಇದು ಉಡೀಸ್, ನಾನು ವೈರಸ್.